ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇಳ್ದವರೆಲ್ಲ ಎಷ್ಟೊಂದು ನಿರುತ್ಸಾಹದಿಂದ ಅಥವಾ ಕೋಪದಲ್ಲಿ ಕಂಪ್ಲೇಂಟ್ಗಳನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಒಬ್ರು ಕೂಡ ನಮ್ಮ ಮೇಲೆ ಬರ್ತಿದ್ದಂಗೆ ನಮ್ಮೂರು ಹಿಂಗ್ ಅಭಿವೃದ್ಧಿ ಆಗುತ್ತೆ ಅಂತ ಹೇಳೋರೇ ಇಲ್ಲ. ದಾವಣಗೆರೆ ಜಗಳೂರು ಕ್ಷೇತ್ರದಲ್ಲಿ ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಆ ಕ್ಷೇತ್ರದಲ್ಲಿ ದೇವೇಂದ್ರಪ್ಪ ಅವರ ಪ್ರವಾಸದ್ದು ಭಾರಿ ಚರ್ಚೆ ಆಗ್ತಾ ಇದೆ. ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇರೋದಕ್ಕೆ ಕ್ಷೇತ್ರದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಗಳೂರು ಶಾಸಕರು ದೇವೇಂದ್ರಪ್ಪ, ಸರಿಯಾದ ರಸ್ತೆ ಇಲ್ಲ ನಮಗೆ ಇಲ್ಲಿ ಓಡಾಡೋಕ್ಕೆ, ಕುಡಿಯೋಕ್ಕೆ ನೀರಿಲ್ಲ, ನಾವು ನೋಡಿದ್ರೆ ದಿನ ಸಾಯ್ತೀವಿ, ಗ್ರಾಮದಲ್ಲಂತೂ ಹೇಳಬಾರ್ದು ಅಂಥ ಪ್ರಾಬ್ಲಮ್ಗಳಿದ್ದಾವೆ. ಇವ್ರು ಹೋಗಿ ಯಾರು ಜಗಳೂರು MLA ದೇವೇಂದ್ರಪ್ಪ ಅವರು, ನಾವು ಆ ಬಣ ಈ ಬಣ, ಆ ಟ್ರಿಪ್ಪು ಈ ಟ್ರಿಪ್ಪು, ಈ ಪರ ಅಧ್ಯಯನ ಅಂದ್ಕೊಂಡು ಅಲ್ಲಿ ಹೋಗಿ ಕುತ್ಕೊಬಿಟ್ರೆ ಈ ಟೈಮಲ್ಲಿ ಹೆಂಗೆ ಅಂತ ಕೇಳ್ತಾರೆ ಜನ. ಅಲ್ಲ ರೀ, ವೋಟ್ ಹಾಕಿದಕ್ಕೆ ಅವರೊಬ್ಬ ಜನಪ್ರತಿನಿಧಿ ಅಂತ ಅನಿಸ್ಕೊಂಡಿದ್ದಕ್ಕೆ ಅವ್ರದ್ದು ಪ್ರೈವೇಸಿ ಅನ್ನೋದೇ ಇರಲ್ವಾ, ಟೈಮೇ ಇರಲ್ವಾ, ಅವ್ರಿಗೆ ಅವ್ರು ಟೈಮ್ ಕೊಡ್ಕೋಬಾರ್ದಾ ಅಂತ ನೀವು ಕೇಳ್ತೀರಿ. ನಾನು ಹೋಗಿ ಬಂದು ಇದನ್ನೇ ಹೇಳ್ತಾ ಇರೋದು. ಯಾವುದೋ ಕುರ್ಚಿ ಕಿತ್ತಾಡಕ್ಕೆ ಅವ್ರ ಬಣ ಇವ್ರ ಬಣ ಅಂದ್ಕೊಂಡು ಯಾರೋ ದುಡ್ಡು ಕೊಟ್ರಂತೆ ಆ ಫಂಡಿಂಗ್ ತಗೊಂಡು ನೀವು ಹೋಗ್ಬಿಟ್ರೆ ನಿಮ್ಮ ಕ್ಷೇತ್ರದ ಜನ ಏನು ಮಾಡಬೇಕು? ಏನೋ ಆಗಬಾರ್ದು ಆಯ್ತಪ್ಪ ರಾಜ್ಯದಲ್ಲಿ. ನೀವು MLAಗಳು ಅಲ್ಲೋ ಕುತ್ಕೊಬಿಟ್ರೆ ಅಲ್ಲಿಂದ ಓಡ್ ಬರೋಕ್ಕೆ ಎಷ್ಟೊತ್ತು ಬೇಕು? ಅದೇನು ಪಕ್ಕದಲ್ಲಿರೋ ಗೋವಾನ, ಇಲ್ಲ ಈ ಕಡೆ ತಮಿಳ್ನಾಡ? ಈ ಜಗಳೂರು ಭಾಗದ ಜನ ಪ್ರಾಬ್ಲಮ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. MLA ಏನು ಮಾಡ್ಯಾರ್ರಿ? ಒಂದು ಕಡೆಗೆ ಮಾಡ್ಯಾರ, ಒಂದು ಕಡೆಗೆ ಇಲ್ಲ. ಇಲ್ಲ, ರೋಡ್ ಆಗಿಲ್ಲ. ಒಂದು ಕಡೆಗೆ ಆಗೈತಿ, ಚರಂಡಿ ಅವೆಲ್ಲ ಮಾಡ್ಯಾರ. ಒಂದು ಕಡೆಗೆ ಇದು ಕಡೆಗೆ ಇಲ್ಲ, ಒಂದು 2 ಮಣಿ ಇಲ್ಲ. ಯಾರು ಶೋಕಿ ಏನು ಮಾಡಕ್ಕೆ ಬರ್ತಾರೆ? ಬರ್ಬೇಕಲ್ಲ ಅವರು. ಈಗ ಎಲೆಕ್ಷನ್ ಹತ್ರ ಬರ್ತೈತೆ, ಅವಾಗ ಐತಲ್ಲ ಮಾಡ್ತಾರೆ. ಹಾಂ, ಅವಾಗ ಬಂದು ಹೋಗೋದು. ಮತ್ತು ಬಾಕಿ ಟೈಮ್ ಇಲ್ಲ, ಬರಲ್ಲ ಅವರು. ಇಲ್ಲ, ಯಾರು ಏನು ಹೇಳ್ತಾರ್ರಿ? ಹಾಂ, ಅಷ್ಟೇ ಬರೋದು ಅವರು. ಅಯ್ಯೋ, ಭಾಳ ಚೆನ್ನಾಗಿ ಎಲ್ಲ ಫಾರಿನ್ ಟೂರ್ ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಬಜೆಟ್ ಅನ್ವೇಷಣೆ ನಡೀತಾ ಇದೆ. ಬಜೆಟಿಗೂ ಅದಕ್ಕೂ ಏನೂ ಸಂಬಂಧ ಇಲ್ದಂಗೆ ಅಡ್ಡಾಡ್ತಾ ಇರೋದು ನೋಡಿದರೆ ನಮ್ಮೂರಲ್ಲಿ ಇದುವರೆಗೆ ಯಾವುದು ರೋಡು ಕಾಮಗಾರಿಗಳೂ ಆಗಿಲ್ಲ. ರೋಡ್ ಆಗಲಿ ಮತ್ತು ಸಾರಿಗೆ ಆಗಲಿ ಯಾವುದೇ ವ್ಯವಸ್ಥೆ ಇಲ್ಲ. ಮತ್ತು ಈಗ ಕರೆಂಟ್ ಬಿಲ್ಲು ನೋಡಿದರೆ ಎಲ್ಲರೂ ಬಂದು ಹೊರಗಡೆ ಇರೋರಿಗೆಲ್ಲ ಇಷ್ಟು ಚೆನ್ನಾಗಿ ಕರೆಂಟ್ ಎಲ್ಲ ಕೊಡ್ತಾ ಇದ್ದಾರೆ. ಇಲ್ಲೊಂದು ಮೀಟ್ರ್ ಕರೆಂಟಿಗೆ 15,000-18,000 ಕಿಡ್ಕೊಂತ ಹೋಗ್ತಾ ಇದ್ದಾರೆ ಒಂದು ಮೀಟ್ರ್ ಕನೆಕ್ಷನ್ ತೊಗೋಬೇಕಂದ್ರೆ. ಈಗ ಯಾವುದೇ ಒಂದು ಕನೆಕ್ಷನ್ ಅಥವಾ ಏನೇ ಪ್ರಾಬ್ಲಮ್ ಬಂದ್ರೂ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ಕಾರಿ ನೌಕರದಾರರು. ಸೊ ಹಂಗಾಗಿ ಇಲ್ಲಿ ಏನಾಗ್ತಿದೆ, ರೋಡ್ ಮಾತ್ರ ಭಾಳ ಕಚ್ಚಡವಾಗಿದೆ. ಯಾವುದೂ ಥರದ ನೀರಿನ ವ್ಯವಸ್ಥೆ ಇಲ್ಲ ನಮ್ಮ ಊರುಗಳಲ್ಲಿ. ಮತ್ತು ಎಂದೂ MLAಗಳು ಎಂದೂ ಬಂದೇ ಇಲ್ಲ ನಮ್ಮೂರ ಕಡೆ. ಸೊ ಈಗ ಫಾರಿನ್ ಟೂರ್ ಹೋಗ್ತಿರೋದು ಮಾತ್ರ ಯಾವ ವಿಚಾರಕ್ಕೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾರೋ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಹೋಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಂತ ಹೋಗ್ತಾರೆ, ಇಲ್ಲಿ ಬಂದು ಎಂದು ಸಹ ಇವರು DK ಶಿವಕುಮಾರ್ ಇದನ್ನ ಚೇರ್ ಬೇಕು, ಮುಖ್ಯಮಂತ್ರಿ ಬೇಕು ಅಂತ ಹೇಳಿ ಇದನ್ನ ಮಾಡ್ಕೊಂತ ಸಿದ್ದರಾಮಯ್ಯವ್ರು ಕೊಡೋಂಗಿಲ್ಲ. ಈಗ ಯಾರು ದುಡ್ಡೇ ಮಜಾ ಮಾಡ್ತಾರೆ ಸರ್ ಇವ್ರ ಮಂತ್ರಿಗಳು? ಜಗಳೂರಾಗೆ ಕುಡಿಯೋಕ್ಕೆ ನೀರಿಲ್ಲ, ಎಲ್ಲ ರೋಡ್ಗಳು ಕಿತ್ತು ಕೆರೆ ಹಿಡಿದು ಹೋಗ್ಬಿಟ್ಟಿದೆ. ಇವರು ಒಂದು ಸ್ವಲ್ಪನೂ ಸ್ಪಂದಿಸಂಗಿಲ್ಲ ಅಂದರೆ ಇವ್ರನ್ನ ಅವರು ನಾವು ಕಳಿಸ್ಯಾವ, ನಮ್ಮನ್ನು ಅವ್ರು ಕಳಿಸ್ಯಾರ. ನಮ್ಮಿಂದನೇ ಅವ್ರಿಗೆ ಇದಾಗ್ತೈತಿ. ಒಂದು ಈಟು ಅಭಿವೃದ್ಧಿ ಅನ್ನೋದೇ ಇಲ್ಲ. ಬಸ್ ಫ್ರೀ ಅಂತ ಮಾಡ್ಯಾರ ನೋಡಿ ಸರ್. ಈ ಬಸ್ ಸ್ಟ್ಯಾಂಡ್ನಾಗೆ ಪ್ರೈವೇಟ್ನರಿಂದ ತಗೊಳ್ಳೋದು, ಫ್ರೀ ಕೊಡೋದು. ಇದು ಶಕ್ತಿ ಯೋಜನೆ ಯಾರಾದರೂ ಕೊಡ್ತಾರೆ ಸರ್? ಒಂದು ಮನೆತನ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅದು. ಮನೆತನ ಮಾಡೋಂಗಿಲ್ಲ ಇವರು. ಮನೆತನಕ್ಕಿಂತ ಒಂದು ಎಣ್ಣೆ ಬೇಳೆ ಬೆಲ್ಲ ತಂದಿದ್ರೆ ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿ ಗೊತ್ತಾಗ್ತಿತ್ತು. ಈ ಜಗಳೂರು ಇಲ್ಲ ಸರ್, ಏನು ಕೆಲಸ ಮಾಡಿಸಿಲ್ಲ. ಇದು ಪಾಪ ಬಸ್ ರೋಡು ಸರಿಯಾಗಿ ಮಾಡಿಸಿಲ್ಲ, ಬಸ್ಸು ಇಲ್ಲ ಊರಿಗೆ. ಇದು ವಯಸ್ಸಾದವ್ರಿಗೆ, ಸಣ್ಣ ಮಕ್ಕಳಿಗೆ ಭಾರಿ ತುಂಬ ಕಷ್ಟ ಪಾಪ ಮಳೆಗಾಲದಲ್ಲೆಲ್ಲ ಓಡಾಡೋಕ್ಕೆ. ಬೇಸಿಗೆಯಲ್ಲೂ ಅಷ್ಟೇ, ಮಳೆಗಾಲದಲ್ಲೂ ಅಷ್ಟೇ. ಏನು ಇದು ಅನುಕೂಲನೇ ಇಲ್ಲ ಊರಿಗೆ. ಏನು ಮಾಡೋಣ ಸರ್, ಟೂರ್ ಹೋದ್ರೆ ಏನು ಅನುಕೂಲನೇ ಮಾಡಿಕೊಟ್ಟಿಲ್ಲ. ಅವ್ರು ಓಟ್ ಒಂದು ಹಾಕ್ಸ್ಕೊಂತಾರೆ ನೋಡಿ ಅಷ್ಟೇ. ಯಾ ಕುಡಿಯೋ ನೀರಿಲ್ಲ, ಏನಿಲ್ಲ ಸರ್. ನೀರೇ ಸರಿಯಾಗಿ ಬಿಡಲ್ಲ. ಎಲ್ಲ ಚೆನ್ನಾಗಿ ಮಾಡ್ಕೊಡ್ಬೇಕು ಸರ್. ಅವರು ಓಟ್ ಒಂದು ಹಾಕ್ಸ್ಕೊಳ್ಳೋದಲ್ಲ, ಮಾಡ್ಕೊಡ್ಬೇಕು ಚೆನ್ನಾಗಿ. ಏನು ಅಭಿವೃದ್ಧಿ ಆಗಿಲ್ಲ ಸರ್ ನಮ್ಮೂರು. ಅವರು ಮಾಡಿಕೊಡ್ಬೇಕು. ಅದೇ 2,000 ರೂಪಾಯಿ ದುಡ್ಡು ಹಾಕಿ ಎಲ್ಲ ರೇಟ್ ಮಾಡಿಟ್ಟಿದ್ದಾರೆ ಅಷ್ಟೇ. ಊರೊಳಗೆ ನೋಡಿದ್ರೆ ಹಂಗ ಗುಂಡಿಗಳು ಹಂಗ ಬಿದ್ದಿದ್ದಾವೆ.
ಒಂದು ಸ್ಕೂಲ್ ಒಳಗಾಗಲಿ ಗೌರ್ಮೆಂಟಿಂದ ಅಷ್ಟಕ್ಕಂದು ಸವಲತ್ತು ಬಂದವು, ಇಷ್ಟಕ್ಕಂದು ಇದು ಬಂದವ ಅಂತಾರೆ. ಮತ್ತು ಏನು ಅನ್ನ ಬಗ್ಗೆ ಅವೆಲ್ಲ ಕೊಡ್ತೀನಿ ಅಂತ ಅಂದರು. ಒಂದು ಏನು ಕೆಲಸ ಆಗಿಲ್ಲ ನಮ್ಮ ಜಗಳೂರು ತಾಲೂಕು ಒಳಗೆ. ನಮ್ಮದು ಅಲ್ಲೇ ತುಪ್ಪದಳ್ಳಿ ಗ್ರಾಮ. ಆ ಗ್ರಾಮದಾಗ ಏನೇನು ಕೆಲಸ ಆಗಿಲ್ಲ ರೀ. ನೀರಿಂದ ನಮ್ಮೂರಾಗ ಒಂದು ಸ್ವಲ್ಪ ಅನುಕೂಲ ಆಗಿದೆ, ಸುಮ್ಮನೆ ಸುಳ್ಳು ಹೇಳಬಾರ್ದು. ಅಕ್ಕಪಕ್ಕ ಊರೊಳಗೆ ಪಕ್ಕದಾಗ ಹಸ್ಗೋಡು ಆಗಲಿ, ಮರ್ಕುಂಟೆ ಆಗಲಿ, ಕಲಮಗಟ್ಟಿ ಇವೆಲ್ಲ ನೀರಿಂದ ಭಾಳ ಅಭಾವ ಐತೆ. ನಮ್ಮೂರಾಗ ಅಂದರೆ ಕೆರೆ ಇರೋದಕ್ಕೆ, ದೊಡ್ಡ ಕೆರೆ ಇರೋದಕ್ಕೆ ನಮಗೆ ನೀರಿನ ಅಭಾವ ಇಲ್ಲ. ಬರೀ ಅಕ್ಕಪಕ್ಕದಳ್ಳಿ ಒಳಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಬಟ್ ರೂಟ್ಗಳಂತೂ ಒಂದೊಂದು ಚೆನ್ನಾಗಿಲ್ಲ, ಬಸ್ ರೂಟ್ಗಳಿಲ್ಲ. ಒಂದು ಗೋರ್ಮೆಂಟಿಂದ ವ್ಯವಸ್ಥೆ ಅನ್ನೋದು ಏನೈತೋ ಅದು ಬಡವರು ಬಗ್ಗರಿಗೆ ಏನು ಸಿಗ್ಬೇಕು ಅನ್ನೋದೈತೋ ಅದು ಯಾವುದೂ ಸಿಗ್ತಾಯಿಲ್ಲ ನೀಟಾಗಿ. ಬರೀ ಒಟ್ಟು ಒಂದು ಏನೋ ಒಂದು ಕೆಲಸ ಮಾಡೋಕ್ಕೋಗಲಿ, ಒಂದು ತಾಲೂಕು ಆಫೀಸ್ನೊಳಗೆ ನಂದು ಏನೋ ಒಂದು ನನ್ನ ಮಕ್ಕಳದ್ದು ಒಂದು ಅದ್ಯಾವುದು ಜಾತಿ ಪ್ರಮಾಣ ಪತ್ರ ಮಾಡ್ಸೋಕೆ ಹೋದ್ರೂ ದುಡ್ಡು ಕೊಟ್ಟೆ ನಾನು ಎಲ್ಲದೂ ಮುಂದೆ ಮಾಡಬೇಕು ಅಂಥದಕ್ಕೆ ನಾವ್ಯಾಕೆ ಓಟ್ ಹಾಕಿ ಅಷ್ಟಕ್ಕಂದು ಮಾಡಿ ಇದು ಮಾಡಬೇಕು. ಹಾಂ, ನಮ್ಮ ದುಡ್ಡಾಗ ಅವ್ರು ವಿದೇಶ ಬರೋಕ್ಕಂತ ಮಾಡ್ಕೊಂತ ಅಡ್ಡಾಡ್ತಿದ್ದಾರೆ. ಇಲ್ಲಿ ನಮ್ಮನ್ನ ಜನಗಳು ನೋಡೋರು ಯಾರು ಅವರು ಅಂತ. ಇದಕ್ಕೆ ಅವ್ರು ಮುಂದಿನ ವರ್ಷ ನಿಂತ್ಕೊಂಡ್ರೆ ಊರೊಳಗೆ ಇದಿಷ್ಟೇ ಅಲ್ಲ, ಬೇಕಾದಷ್ಟು ಕತೆಗಳಿದ್ದಾವೆ. ಅದನ್ನು ಹೇಳ್ತಾ ಹೋಗ್ತೀವಿ, ಯಾವ್ಯಾವ ಕ್ಷೇತ್ರದ್ದು ಯಾವ್ಯಾವ MLA ಏನೇನು ಕತೆ, ಯಾವ್ಯಾವ ಹಣೆ ಬರ. ಕುಡಿಯೋಕೆ ನೀರಿಲ್ಲ ಇಲ್ಲಿ ಜನರಿಗೆ, ಅಲ್ಲಿ ಹೋಗಿ ಪಾರ್ಟಿ ಮಾಡ್ತಾ ಇದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.